ಇವರೆಲ್ಲ ಫೇಸ್ ಆಗಿ ಕವರ್ ಮಾಡಿದ್ದಾರೆ. ಹಾಗೆ ಇದು ಯಾವ ಫೆಸ್ಟಿವಲ್ ಅಂತೀರಾ? ಇದು ರೋಲಾನೆ. ಎಷ್ಟೊಂದ್ ಜನ ಹೇಳ್ತಾರೆ ಈ ಟ್ರೆಡಿಷನ್ 5000 ವರ್ಷಗಳಿಗಿಂತನೂ ಹಳೇದು ಅಂತ. ಈ ಪೂಜೆ ಮಾಡೋದು ಯಾಕೆ ಅಂತಂದ್ರೆ ಮೌಂಟೇನ್ ಪರೀಸ್ ಗಳನ್ನ ಮತ್ತೆ ವಾಪಸ್ ಹೈ ಹಿಮಾಲಯನ್ ಮೌಂಟೇನ್ಸ್ ಗೆ ಕಳ್ಸ್ಕೊಡಕ್ಕೆ. ಪರೀಸ್ ಅಂದ್ರೆ ಏನಂತೀರಾ? ಇವ್ರಿಗೆ ಬೆಟ್ಟ ಗುಡ್ಡಗಳು ನಿರ್ಜೀವ ವಸ್ತು ಅಲ್ಲ, ಇದಕ್ಕೆ ಆಧ್ಯಾತ್ಮಿಕ ಕಾರಣ ಇದೆ. ಹೈ ಮೌಂಟೇನ್ಸ್ ಅಲ್ಲಿ ಇರುವ ಮರಗಳಿಗೆ ಇವರು ಕಾಂಡ ಅಂತ ಕರೀತಾರೆ. ಇದು ಸೆಲೆಸ್ಟಿಯಲ್ ಬೀಮ್ಸ್ ಗಳ ವಾಸ ಸ್ಥಳ ಅಂತಾನು ಕರೀತಾರೆ. ಇದಕ್ಕೆ ಲಿಟಲ್ ಪರೀಸ್ ಹಾಗೂ ಗಾರ್ಡಿಯನ್ ಸ್ಪಿರಿಟ್ಸ್ ಅಂತಾನು ಕರೀತಾರೆ. ಇವರು ವಿಂಟರ್ ಸೀಸನ್ ಅಲ್ಲಿ ಅಂದ್ರೆ ಸ್ನೋ ಬೀಳೋ ಟೈಮ್ ಅಲ್ಲಿ ಮೌಂಟೇನ್ಸ್ ಇಂದ ಕೆಳಗ್ ಬಂದು ವಿಲೇಜಸ್ ನ ಹಾಗೆ ಪ್ರಾಣಿಗಳನ್ನ ಪ್ರೊಟೆಕ್ಟ್ ಮಾಡ್ತಾರಂತೆ. ಯಾವಾಗ ಸ್ನೋ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇಲ್ಲಿ ವಿಲೇಜರ್ಸ್ ಸೇರ್ಕೊಂಡು ಈ ರೋಲಾನೆ ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡಿ ಈ ಸ್ಪಿರಿಟ್ಸ್ ನ ವಾಪಸ್ ಮೌಂಟೇನ್ಸ್ ಗೆ ಕಳಿಸ್ಕೊಡಕ್ಕೆ ಮಾಡ್ಲಾಗುತ್ತೆ. ಈ ಫೆಸ್ಟಿವಲ್ ನ ಮದುಮಗ ಹಾಗೂ ಮದುಮಗಳು ವೇಷದಲ್ಲಿ ಮಾಡ್ಲಾಗುತ್ತೆ. ಇವ್ರಿಗೆ ರೋಲಾ ಅಂಡ್ ರೋಲಾನೆ ಅಂತ ಕರೀತಾರೆ. ಆದ್ರೆ ಫೇಸ್ ಯಾಕೆ ಕವರ್ ಮಾಡಿದ್ದಾರೆ ಅಂತೀರಾ? ಇಲ್ಲಿರೋ ಲೋಕಲ್ಸ್ ನಂಬಿಕೆ ಪ್ರಕಾರ ಡ್ಯಾನ್ಸ್ ಮಾಡುವಾಗ ಫೇಸ್ ಕಾಂಟ್ಯಾಕ್ಟ್ ಇಂದ ಆತ್ಮಗಳಿಂದ ಯಾವುದೇ ಪ್ರಭಾವ ಬೀರಬಾರ್ದು ಅಂತ ಫೇಸ್ ನ ಕವರ್ ಮಾಡಿ ಡ್ಯಾನ್ಸ್ ನ ಮಾಡ್ತಾರೆ. ಇವರು ಡ್ಯಾನ್ಸ್ ಮಾಡ್ತಾ ಹಿಟ್ಟನ್ನ ಬಿಸಾಕ್ತಾರೆ. ಆದ್ರೆ ನನಗ್ ಬಿಸಾಕಿದ್ ನೋಡಿ ಸ್ವಲ್ಪ ಟೆನ್ಷನ್ ಆಯ್ತು. ಪಕ್ಕದಲ್ಲೇ ನಿಂತಿರೋ ಅಂಕಲ್ ಹೇಳಿದ್ರು ಇದು ಕೆಟ್ಟ ಶಕ್ತಿಯಿಂದ ಪ್ರೊಟೆಕ್ಟ್ ಮಾಡಕ್ಕೆ ಹಾಗೆ ಒಳ್ಳೆ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾರೆ. ನನಗೂ ಈ ಒಂದು ಯುನಿಕ್ ಫೆಸ್ಟಿವಲ್ ನ ನೋಡಿ ಸಖತ್ ಖುಷಿ ಆಯ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.